ನಾನು ನೋಡಿದ ಮಟ್ಟಿಗೆ ನಾನು ರಾತ್ರಿ ನೋಡ್ತೀನಿ ಶಿವಲಿಂಗೇಗೌಡ ಇದು ಅಂತ ಬತ್ತೈತೆ, ಏನೂ ಗೊತ್ತಿಲ್ಲ ಅಲ್ಲಿಗೆ. ಸುಮ್ಮನೆ ಹಾಕ್ಕೊಂಡು ಅದೆಂಥದ್ದು ಕೇಸ್ ಕೊಡ್ತಾನಂತೆ, FIR ಇರಬೇಕಂತೆ. ಯಾರು ನಾನು FIR ಯಾಕೆ ಹೋಗೋಣ? ನನಗೇನು ಹುಚ್ಚಿಡಿದೈತೆ FIR ಇರ್ಸೋಕ್ಕೆ? ಯಾರ ಮೇಲೆ ಕಂಪ್ಲೇಂಟ್ ಕೊಡೋಣ? ಮಂತ್ರಿಗಳು ಮಾಡದೇ ಇದ್ರೆ ಅಲ್ಲೇ ಯಾಕ್ರಿ ಮಾಡೋಕ್ಕಲ್ಲ ಅಂತ ಕೇಳ್ತೀವಿ ನಾವು. ಸುಮ್ಮನೆ ಗೊಂದಲನ ಏನೋ ಒಂದು ಸದಾ ಸುದ್ದಿಲಿರಬೇಕು ಅಂತವ. ಈಗ ನೀವು ಯಾರು, ಈಗ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತಾಯಿದ್ದೀರೋ ಇಲ್ಲ ಅವರೇ ಯಾರ್ಯಾರೋ ಸೃಷ್ಟಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಈ ವಿಚಾರದಲ್ಲಿ ಏನೂ ಇಲ್ಲ. ಒಂದು ಪತ್ರ ಹೋಗಿದೆ CMಗೆ, ಅರ್ಜೆಂಟು ಒಂದು ಸಭೆ ಕರೀರಿ. ಒಂದು ಅದು ಅರ್ಜೆಂಟು ಅಂತಲೂ ಹೇಳಿಲ್ಲ, ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತೇಳಿ ಒಂದು ಯಾರೋ ಒಂದು 10-15 ಜನ ಸೈನ್ ಹಾಕಿ ಕೊಟ್ಟಿರ್ಬೋದು. ನಮ್ಮ ಹತ್ರಲ್ಲೂ ಹಾಕ್ಸ್ಕೊಂಡಿರ್ಬೋದು. ನಾವು ಅಲ್ಲಿ ಶಾಸಕಾಂಗ ಸಭೆ ಕರೀಲಿ ಹಾಕ್ರಿ ನೀವು ಒಂದು ಸೈನ್ ಅಂದರೆ ಹಾಕಿರ್ತೀವಿ. ಏನು ತಪ್ಪಿದೆ ಅದರಲ್ಲಿ? ನಾನು ಮರ್ತಿದ್ದೀನಿ, ಹಾಕಿರಬೇಕು. ಅಲ್ಲಿ MLA ಇದರಲ್ಲಿ ಕೂತಿರ್ತೀವಲ್ಲ ಲೋಂಜಲ್ಲಿ, ಯಾಕ್ರಿ ಒಂದು ಸಭೆ ಕರೀಲಿ ಅತ್ಲ ಜಲ್ದಿ ನಮ್ಮವೆಲ್ಲ ಕೆಲಸ ಕಾರ್ಯಗಳಾಗಲಿ ಅಂತ ಎಲ್ಲ ಪತ್ರ ಬರೆಯೋಷ್ಟು ಕೋಆರ್ಡಿನೇಷನ್ ಏನು ಕೋಆರ್ಡಿನೇಷನ್ ತಪ್ಪಿಲ್ಲ. ಅದು ಸಂಪ್ರದಾಯ. MLAಗಳು ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳಕ್ಕೆ ಜಲ್ದಿ ಒಂದು ಸಭೆ ಕರೀರಿ ಅಂತೇಳಿ ಮುಖ್ಯಮಂತ್ರಿಗೆ ಹೇಳೋದೇ ಆಗಲಿ, ಒಂದು ಪತ್ರ ಕೊಡೋದಾಗಲಿ, ಅದು ಸಂಪ್ರದಾಯ. ಅದು ನೇರವಾಗೇ ಕೊಟ್ಟಿದ್ದಾರೆ. ಹಿಂದೆ ಮುಂದೆ ಏನು ಕೊಟ್ಟಿದ್ದಾರೆ? ಅಲ್ಲ, ಕರೀರಿ ಅಂತಲೂ ಹೇಳ್ಯಾರೆ. ಇವ್ರೊಂದು ಪತ್ರ ಬರ್ಕೊಂಡೋಗಿ ಕೊಡ್ತಾರೆ. ಏನದು ಪತ್ರ ಬರ್ಕೊಂಡೋಗಿ ಕೊಟ್ರಿ ಅಂತ ತಪ್ಪು? ಪತ್ರ ಯಾರು ಬರೆದ್ರಪ್ಪ ನಮಗೆ ಗೊತ್ತಿಲ್ಲ. ಸೈನ ಅಲ್ಲಿ ಇರ್ತವೆ, ಅಲ್ಲಿ ಹಾಕ್ರಿ ಒಂದು ಸೈನ ಅಂತಾರೆ, ಓದ್ತಾರೆ. ಸಭೆ ಕರಿಯೋಕ್ಕಲ್ವ ಹಾಕ್ರಿ ಅಂತ ಹಾಕ್ತಾರೆ. ಅದರಲ್ಲಿ ಏನೈತೆ ಈ ನೋಡ್ರಿ, ಈಗ ನಾನು ಹೇಳ್ತೀನಿ ಕೇಳಿ, ಯಾವ ಸಿಂಗಾಪುರು ಇಲ್ಲ, ಯಾವುದೂ ಇಲ್ಲ. ಕತ್ತಿಡ್ಕೊಂಡು ನೂಕಿರು ಯಾರೂ ಎಲ್ಲಿಗೂ ಹೋಗಲ್ಲ. 135 ಜನ ಗೆದ್ದರೆ ಅವ್ರಿಗೆ ಬೇಕಾಗಿರೋದು ಭಾಳ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಸ್ಪಂದಿಸೋಂಥ ಕೆಲಸ ಮಾಡಿಕೊಡಿ ಅನ್ನೋದು ಬಿಟ್ಟರೆ ಯಾವ MLAಗಳದ್ದು ಚಕಾರ ಇಲ್ಲ, ಏನೂ ಇಲ್ಲ. ನನಗೆ ಕಾಣಂಗೆ ಒಂದು ಪೈಸದ್ದೂ ಇಲ್ಲ. ಇವರೇ ಸುಮ್ಮನೆ ಈಗ BK ಹರಿಪ್ರಸಾದ್ ಅವ್ರು ನನ್ನ ಮಂತ್ರಿ ಮಾಡಲ್ಲ ಅಂತಲೋ ಏನೋ ಒಂದು ಮಾತು ಹೇಳಿದರು. ಅವ್ರ ಕಷ್ಟನ ಅವ್ರ ಸಮಾಜದ ಎದುರಿ ತೋಡ್ಕೊಂಡ್ರು, ಅದು ವೈರಲ್ ಆಯ್ತು. ಅವರು ನಾನು ಅವರು ಎಲ್ಲೆಲ್ಲ ಮುಖ್ಯಮಂತ್ರಿ ನಾನು ಮಾಡಿದ್ದೀನಿ ಅಂದರೆ, ಯಾವ ಮುಖ್ಯಮಂತ್ರಿ ಮಾಡೋದು ಗೊತ್ತು, ಇಳಿಸೋದು ಗೊತ್ತು ಅಂದವರು. ಸಿದ್ದರಾಮಯ್ಯನ ಹೆಸರು ಹೇಳ್ಯಾರ? ಸಿದ್ದರಾಮಯ್ಯನ ಇಳಿಸೋದು ಗೊತ್ತು, ಏರ್ಸೋದು ಗೊತ್ತು ನನಗೆ ಅಂತ ಹೇಳ್ಯಾರ? ಎಲ್ಲ ಒಂದೇ ಅಲ್ವಾ ಸರ್? ಈಗ ನಾನು ದೇಶದಲ್ಲಿ CM ಮಾಡೋದು ಗೊತ್ತು, ಅದು ಅಲ್ಲಿರಬೇಕು. ಅದೆಲ್ಲ ಅದು ಯಾವ್ಯಾವುದೋ ಊರಿ ಮಾಡಿದ್ದೀನಿ ಅಂದ್ರಲ್ಲ ಅವರು, ಅಲ್ಲೆಲ್ಲ ಇರಬೇಕು. ಅಲ್ಲೆಲ್ಲ ಇಳಿಸ್ಬೋದು, ಏರಿಸ್ಬೋದು ಅವರು. ಇಲ್ಲಿ ಕರ್ನಾಟಕದಲ್ಲೇನು ಅಂಥ ಪರಿಸ್ಥಿತಿ ಬಂದಿಲ್ಲ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕಲ್ಲು ಬಂಡೆ ಇದ್ದಂಗಿದೆ, ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ ಅದನ್ನು ಅಳ್ಳಾಡ್ಸೋಕ್ಕೆ ಟಚ್ಚು ಮಾಡೋಕ್ಕಾಗಲ್ಲ. ಯಾರು ಎಷ್ಟು ವರ್ಷ ಅಳ್ಳಾಡ್ಸೋಕ್ಕಾಗಲ್ಲ ಸರ್? ಎಷ್ಟು ಅವ್ರ ಅವಧಿ ಇರೋವರೆಗೂ ಅವ್ರು ಟಚ್ ಮಾಡೋಕ್ಕೂ ಆಗ್ತಲ್ಲ ರೇ. ಅವರು ಹಿಂಗೆ ಹೇಳ್ತಿದ್ರು ಇವರು, ಈ ಗ್ಯಾರಂಟಿ ಕೊಡೋಕ್ಕಾಗಲ್ಲ, 5 ಗ್ಯಾರಂಟಿನ 5 ಗ್ಯಾರಂಟಿನಲ್ಲಿ ಇವ್ರು ಕೊಡೋಕ್ಕಾಗದಲ್ಲೇ ಸರ್ಕಾರ ಬಿದ್ದೋಗುತ್ತೆ ಅಂತ 1.5 ತಿಂಗಳು 2 ತಿಂಗಳು ಹೊಡೆದ್ರಿ. ಆದರೆ ಏನಾಯ್ತೀಗ? ಗ್ಯಾರಂಟಿ ಕೊಟ್ಟಾಲಲ್ವಾ? ಗ್ಯಾರಂಟಿ ಕೊಟ್ಟಾದೋ ಬಜೆಟ್ ಮಣ್ಣೆ ಆಯಿತು, ಬಜೆಟಲ್ಲಿ ದುಡ್ಡು ಆಯಿತು, ಅಚ್ಚುಕಟ್ಟ ಜನ ಮಾಡ್ತಾವ್ರೆ. ಈಗ 1ನೇ ತಾರೀಕು ಕರೆಂಟಿಗೆಲ್ಲ ಫ್ರೀ ಕೊಡ್ತೀವಿ. 1ನೇ ತಾರೀಕು ಈ ತಿಂಗಳಿಂದಲೇ ಕರೆಂಟ್ ಚಾರ್ಜ್ ಕಟ್ಟಂಗಿಲ್ಲ, ಹೋದ ತಿಂಗಳನ್ನೇ. ಆಮೇಲೆ ಅಕ್ಕಿ ಅಂತೂ ಇವ್ರು ಕೊಡಲಿಲ್ಲ, ಸೆಂಟ್ರಲ್ನವರು ಟೆಂಡರ್ ಕರೆದ್ರು, ಅದು ಕೊಡಲಿಲ್ಲ. ಎಲ್ಲೆಲ್ಲ ತಗೊಂಡೆ ಹಾಕ್ತಾವ್ರೆ. ಅವ್ರು ಅಕ್ಕಿ ಕೊಟ್ಟದ್ದು ನಾವು 10 kg ಅಕ್ಕಿ ಕೊಡ್ತಿದ್ದೆವು. ಅಕ್ಕಿ ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ತಾರೆ. ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಬಿಟ್ಟಿದ್ದದು. ಸಿದ್ದರಾಮಯ್ಯನವ್ರಿಗೆ ಏನಾರು ಒಳ ಒಪ್ಪಂದ ಮಾಡ್ಕೊಂಡು ಏನಾರು ಮಾಡ್ಕೊಂಡು ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಈಗ ಸ್ಥಿರವಾದಂಥ ಮುಖ್ಯಮಂತ್ರಿ, ಬಂಡೆ ಅಂತ ಸರ್ಕಾರ. ಅದನ್ನು ಅಲುಗಾಡ್ಸೋಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಹೌದು, ಬಂಡೆ ಸರ್ಕಾರ ಅಂದರೆ ಕಲ್ಲು ಬಂಡೆ ಇದ್ದಂಗೆ ಅಂತ. ಅವರು ಇರಲಿ, ಅವರು ಕಲ್ಲು ಬಂಡೆ ಇದ್ದಂಗೆ ಅವರು ಇರಲಿ. ಅವ್ರನ್ನೇನು ನಾವೇನು ಅಲ್ಗಳೆಯೋಕ್ಕಾಗಲ್ಲ. ಅವರು ಪಾಪ ಹೋರಾಟ ಮಾಡಿರಲ್ಲ.